ಹಾಯ್ ಫ್ರೆಂಡ್ಸ್, ನೋಡಿ ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಇದು ನಮ್ಮ ಮನೆ, ಅಮ್ಮನ ಮನೆ. ಇದು ನೋಡಿ ಹಿಂಗಿದೆ, ಹಳ್ಳಿ ಮನೆ ನಮ್ಮದು. ಹಾಗೆ ನಿಮ್ಗೊಂದು ಮೀನ್ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಒಂದು ಮೀನ್ ಸಿಕ್ಕಿದೆ ನಮ್ಗೆ, ಅದ್ ನೀರಲ್ಲಿ ಜಾಡ್ತಾ ಇದೆ. ತೋರಿಸ್ತೀನಿ, ಒಂದ್ ನಿಮಿಷ ಹಾಗೆ ಇರಿ. ಸ್ವಲ್ಪ ಸೈಡ್ ಹೋಗ್ರಿ, ಮೀನ್ ತೋರಿಸ್ತೀನಿ. ಸ್ವಲ್ಪ ಸೈಡ್ ಹೋಗ್ರಿ, ಮೀನ್ ತೋರಿಸ್ತೀನಿ. ಇಲ್ಲಿ ಈ ಕಡೆ ಬರ್ರಿ. ಬೆಳಿಗ್ಗೆ ಅಷ್ಟೇ ಒಂದ್ ಮೀನ್ ಸಿಕ್ಕಿದೆ ನಮ್ಗೆ ಕೆರೆಯಿಂದ. ಹೇಳಿ, ಸೈಡ್ ಹೋಗ್ರಿ, ಮೀನ್ ತೋರಿಸ್ತೀನಿ. ಹೇಳಿ, ಸೈಡ್ ಹೋಗ್ರಿ, ಸೈಡ್ ಹೋಗ್ರಿ, ಮೀನ್ ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದ್ ಮೀನ್ ಹಿಡಿದಿದೀವಿ. ಇಲ್ಲಿ ಬಕೆಟ್ ಅಲ್ಲಿ ಇದೆ. ನೋಡಿ, ಇಲ್ಲಿ ಮೀನ್ ಸಿಕ್ಕಿದೆ ನಮಗೆ. ನೀರಲ್ಲಿ ಈಜಾಡ್ತಾ ಇದೆ ಅದು. ನಿಮಗ್ ಬೇಕಾದ್ರೆ ಹೇಳಿ, ಸೇಲ್ ಮಾಡ್ತೀನಿ ನಾನು. ನೋಡಿ, ಇದೆ ನಮ್ಮ ಮನೆ, ನಮ್ಮ ಮಲ್ನಾಡ್ ಮನೆ ಇದು. ಹಾಗೆ ನಮ್ಮಮ್ಮಂದು ಒಂದಷ್ಟು ಕೈ ತೋಟ ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮಮ್ಮ ಏನೇನೋ ಗಿಡಗಳನ್ನ ಹಾಕಿದ್ದಾರೆ. ಇಲ್ಲಿ ನೋಡಿ, ನಮ್ಮಮ್ಮ ಇದು ಏನೋ ಮೋಸ್ಟ್ಲಿ ಹೀರೆಕಾಯಿ ಅನ್ಸುತ್ತೆ. ಹೀರೆಕಾಯಿ ಗಿಡ. ಇಲ್ಲೆಲ್ಲ ಫುಲ್ ಟೊಮೊಟೊ ಗಿಡಗಳನ್ನ ಹಾಕಿದ್ದಾರೆ. ಜಾಮೂನ್ ಟೊಮೊಟೊ, ಸ್ವೀಟ್ ಟೊಮೊಟೊ. ಇದು ಮನೆ ಹತ್ರ ಹಾಕಿರೋದು. ಮತ್ತೆ ಟೊಮೊಟೊ ಗಿಡ. ಇದು ಮೋಸ್ಟ್ಲಿ ಅಲಸಂಡೆಕಾಯಿ ಅನ್ಸುತ್ತೆ. ಬಸ್ಲೆ ಗಿಡ ಎಲ್ಲ ಹಾಕಿದ್ದಾರೆ. ಇದು ಸೌತೆಕಾಯಿ. ಒಂದೇ ಒಂದು ಕಾಯಿ ಬಿಟ್ಟಿದೆ, 2 ಕಾಯಿ ಚಿಕ್ಕ ಚಿಕ್ಕದು. ಇಲ್ಲಿ ನೋಡಿ, ಜೀರಿಗೆ ಮೆಣಸು, ಗಾಂಧಾರಿ ಮೆಣಸು. ಇದರಲ್ಲೇ ದೊಡ್ಡ ದೊಡ್ಡ ಸೈಜು ವೈಟ್ ಕಲರ್ ಮೆಣಸು. ಇದು ತುಂಬಾ ಖಾರ ಇರುತ್ತೆ. ಇದೆಲ್ಲ ಮನೆ ಅಡುಗೆಗೆಲ್ಲ, ಚಟ್ನಿ ಎಲ್ಲ ಮಾಡೋಕ್ಕೆ, ಮನೆ ಅಡುಗೆಗೆ ಎಷ್ಟು ಬೇಕು ಅಷ್ಟು ಸಾಕಾಗುತ್ತೆ. ಇಲ್ಲಿ ನೋಡಿ, ನಮ್ಮ ಮನೆ ಸುತ್ತ ತೋಟ. ಇದು ಫುಲ್ ಹಳ್ಳಿ ನೇಚರ್ ಇದೆ. ಇಲ್ಲಿ ಫುಲ್ಲು ತಂಪು ವಾತಾವರಣ, ಯಾವಾಗಲೂ ತಣ್ಣಗಿರುತ್ತೆ. ಬನ್ನಿ, ಇವಾಗ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಗದ್ದೆಯಲ್ಲಿ ಒಂದಷ್ಟು ತರಕಾರಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ. ತುಂಬ ಜನ ನಮ್ಮ ಊರೆಲ್ಲಿ ಅಂತೆಲ್ಲ ಕೇಳ್ತಾ ಇದ್ರಿ. ಇವತ್ತು ನಾನು ನಮ್ಮ ಊರು, ನಮ್ಮ ತೋಟ, ನಮ್ಮ ಗದ್ದೆ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಮ್ಮ ಜೊತೆ ಹೋಗೋಣ, ಎಲ್ಲ ತೋರಿಸ್ತೀನಿ. ಫುಲ್ ಹಳ್ಳಿ ನೋಡಿ, ತೋಟ ತಣ್ಣಗಿದೆ. ಎಂಥ ಬಿಸಿಲತ್ತಲ್ಲೂ ಕೂಡ ತಣ್ಣಗಿರುತ್ತೆ. ಅಜ್ಜಿ ಮೊಮ್ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಗದ್ದೆಗೆ. ನೋಡಿ, ಏನೋ ಚಿಕ್ಕ ಚಿಕ್ಕ ಹುಳಗಳು ಕೂಗ್ತಾ ಇದೆ. ತಣ್ಣಗಿದೆ ತೋಟದ ಒಳಗಂತೂ. ಇದು ನಮ್ಮ ತೋಟ. ಅಡಿಕೆ, ಬಾಳೆ ಎಲ್ಲ ಇದೆ.
ಫುಲ್ ಹಸಿರಾಗಿದೆ, ಇಲ್ಲಿ ಚೆನ್ನಾಗಿದೆ. ಇವಾಗ ಅಡಿಕೆ ಫಸಲು ಬರೋ ಟೈಮು ನೋಡಿ. ಹಿಂಗಾರ ಅಂತಾರಲ್ಲ, ಅಡಿಕೆ ಹೂವು ಎಲ್ಲ ಮರದಲ್ಲೂ ಬಿಟ್ಟಿದೆ. ಅದು ಆ ಹಿಂಗಾರ ಬರೋ ಟೈಮ್ ಒಂಥರ ಮಲ್ಲಿಗೆ ಹೂವಿನ ಥರ ಒಂಥರ ಸ್ಮೆಲ್ ಸಖತ್ ಚೆನ್ನಾಗಿರುತ್ತೆ. ತೋಟಕ್ಕೆ ಬಂದರೆ ಆ ತೋಟ ಫುಲ್ಲು ಅದೇ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಆ ಹಿಂಗಾರದ್ದು ಹೂವಿನ ಸ್ಮೆಲ್ಲು ಸಖತ್ತಾಗಿದೆ ಮಾತ್ರ. ಈ ಟೈಮ್ ತೋಟಕ್ಕೆ ಬರೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅಜ್ಜಿ ಮೊಮ್ಮಕ್ಕಳು ಮುಂದೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವ್ರದ್ದೇ ಏನೋ ಮಾತಲ್ಲಿ ಮುಳುಗೋಗಿದ್ದಾರೆ. ರಾಕಿ, ಇದು ನಮ್ಮನೆ ರಾಕಿ. ಹಾಯ್ ಮಾಡು. ಹಾಯ್ ಮಾಡಿ, ಹಾಯ್ ಮಾಡಿ. ಇದು ನೋಡಿ ಫ್ರೆಂಡ್ಸ್, ಹೊಸದಾಗಿ ಬಾವಿ ತೆಗ್ಸಿದ್ದಾರೆ. ಇದನ್ನ ಸ್ವಲ್ಪ ಕಂಪ್ಲೀಟ್ ಆಗಕ್ಕಿದೆ. ಇದು ತೋಟಕ್ಕೆ ನೀರು ಬೇಕು ಅಂತ ಬಾವಿ ತೆಗ್ಸಿರೋದು. ನೋಡೋಣ ನೀರೆಷ್ಟು ಬಂದಿದೆ ನೋಡೋಣ. ಓ, ತುಂಬ ನೀರು ಬಂದಿದೆ ಆಲ್ರೆಡಿ. ಫುಲ್ಲು ಮೇಲ್ ತನಕ ಇದೆ ನೀರು, ತುಂಬ ಚೆನ್ನಾಗಿ ಬಂದಿದೆ. ಮೋಟ್ರ್ ಫಿಕ್ಸ್ ಮಾಡಿದ್ದಾರೆ. ನಮ್ಮಮ್ಮ ಹಿತ್ತಲು ನೋಡಿ ತೋರಿಸ್ತೀನಿ ಏನೇನು ಗಿಡ ಹಾಕಿದ್ದಾರೆ ಅಂತ. ಎಳೆ ಹರಿವೆ ಗ್ರೀನ್ ಮತ್ತು ರೆಡ್ ಕಲರ್ ಹಾಕಿದ್ದಾರೆ. ಮತ್ತು ಸೌತೆ ಗಿಡಗಳು ಮತ್ತು ಇನ್ನೂ ಏನೇನೋ ಗಿಡಗಳೆಲ್ಲ ಹಾಕಿದ್ದಾರೆ. ದಂಟಿನ ಸೊಪ್ಪು ಅಂತಲೂ ಕರೀತಾರೆ ಇದನ್ನು. ಇನ್ನೂ ಏನೇನೋ ಒಂದಷ್ಟು ಗಿಡಗಳನ್ನ ಹಾಕಿದ್ದಾರೆ. ಮನೆಗೆ ಎಷ್ಟು ಬೇಕಾಗತ್ತೆ ಅಷ್ಟು ಮಾತ್ರ ಹಾಕಿದ್ದಾರೆ. ಇಲ್ಲಿ ಬಣ್ಣದ ಸೌತೆ ಗಿಡಗಳನ್ನ ಹಾಕಿದ್ದಾರೆ. ಇದು ಮೋಸ್ಟ್ಲಿ ಚೀನೆಕಾಯಿ ಗಿಡ ಅನಿಸುತ್ತೆ, ಪಂಪ್ಕಿನ್ ಅಂತಾರಲ್ವ ಅದು. ಮತ್ತು ಇಲ್ಲಿ ಬಸಳೆ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಮತ್ತಿಲ್ಲಿ ಅಲಸಂದೆ ಗಿಡಗಳನ್ನ ಹಾಕಿದ್ದಾರೆ. ಅವು ಇನ್ನೂ ಪುಟ್ಟು ಗಿಡಗಳು. ಇನ್ನು ನಮ್ಮ ರಾಕಿನ ನೋಡಿ ಮೇಲೆ ಹೋಗಿ ಕೂತ್ಕೊಂಡಿದ್ದಾನೆ. ಇಲ್ಲಿ ಅಜ್ಜಿ ಮೊಮ್ಮಕ್ಕಳದು ಏನೋ ನಡೀತಾ ಇದೆ ಇಲ್ಲಿ. ನನ್ನ ಮಗಂಗಂತೂ ಫುಲ್ಲು ಖುಷಿಯಾಗಿದೆ. ಇಲ್ಲಿ ಒಳ್ಳೆ ಎಂಜಾಯ್ ಮಾಡ್ಕೊಂಡಿದ್ದಾನೆ. ಅಜ್ಜಿ ಮೊಮ್ಮಕ್ಕಳಿಗೆ ಏನೋ ಒಂದು ತೋರಿಸ್ತಾ ಇದ್ದಾರೆ ಇಲ್ಲಿ. ಏನೋ ಗೊತ್ತಿಲ್ಲ, ಏನೋ ಒಂದು ಆಟ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಏನೋ ಕಾಯಿ ಕುಯ್ ಕೊಡ್ತಾ ಇದ್ದಾರೆ ಆಟ ಆಡಲಿಕ್ಕೆ. ಇಲ್ಲಿ ನೋಡಿ ಫುಲ್ ಸುತ್ತ ತೋಟ, ಗದ್ದೆ, ಬೆಟ್ಟ, ಗುಡ್ಡ ಎಲ್ಲ ಇದೆ. ಇಲ್ಲಿ ಫುಲ್ ಹಸಿರು ನೇಚರ್ ಇದೆ, ಚೆನ್ನಾಗಿದೆ. ಈ ಕಡೆ ಸೈಡ್ ಫುಲ್ ತೋಟ ಇದೆ, ಅಡಿಕೆ ತೋಟ. ಫುಲ್ ಗ್ರೀನ್. ತಣ್ಣ ಗಾಳಿ ಬರ್ತಿದೆ ಇಲ್ಲಿ, ಫುಲ್ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಅಜ್ಜಿ ಮೊಮ್ಮಕ್ಕಳದ ಆಟ ಇನ್ನೂ ಮುಗ್ದಿಲ್ಲ ಅಂತ ಅನ್ಸುತ್ತೆ. ಇನ್ನು ಏನೇನೋ ಮಾಡ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು 3 ಜನ. ಗಿಡಕ್ಕೆ ನೀರು ಹಾಕಕ್ಕೆ ಮೋಟ್ರ್ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಒಂದು ಡ್ರಮ್ ಇಟ್ಟಿದ್ದಾರೆ. ಈ ಡ್ರಮ್ಗೆಲ್ಲ ನೀರು ತುಂಬಿಕೊಂಡು ಇಲ್ಲಿಂದ ಹಿತ್ತಲು ಗಿಡಕ್ಕೆಲ್ಲ ನೀರು ಹಾಕೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೋಡಿ ನೀರಿದೆ ಇದರಲ್ಲಿ. ಇದು ನೋಡಿ ಕೆಸುವಿನ ಸೊಪ್ಪು ಬೆಳೆದಿದೆ ಇಲ್ಲಿ. ಇದರಲ್ಲೇ ನಾನು ಲಾಸ್ಟ್ ಟೈಮ್ ಪಲ್ಯ ಮಾಡಿ ತೋರಿಸಿದ್ದು.
I wanna wake up with you in the morning. Say what you wanna say. ಇಲ್ಲಿ ನೋಡಿ ಅಜ್ಜಿ ಮೊಮ್ಮಕ್ಕಳನ್ನ ಇವ್ರದ್ದು ಇನ್ನೂ ಆಟ ಮುಗ್ದಿಲ್ಲ, ಏನೋ ಒಂದು ಕಾಯಿ ಕಲೆಕ್ಟ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಇಲ್ಲಿ. I wanna wake up with you in the morning. ಏನೋ ಒಂದು ಸೇಲಿಗಿದೆಯಂತೆ, ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರಂತೆ. ನಿಮಗೂ ಬೇಕಾದರೆ ಇವ್ರ ಹತ್ರ ತಗೊಳ್ಳಿ, ಅದೇನಂತ ಕೇಳಿಬಿಟ್ಟು. ಏನೋ ಸೇಲ್ ಇದೆಯಂತೆ. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಇವರಿಬ್ರದ್ದು, ಬೇಕಿದ್ರೆ ಇಲ್ಲಿ ಏನಾದರೂ ಬೇಕಿದ್ರೆ ಇವರಿಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ? ನಮ್ಮಮ್ಮ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ, ಈಗಲೂ ಗಿಡಕ್ಕೆ ನೀರು ಹಾಕಿ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಇವಳು ನಮ್ಮ ಅಣ್ಣನ ಮಗಳು ಅಂಶಿ ಅಂತ. ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು. ಅಕ್ಕಿಯವರು ತಣ್ಣಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಮರದ ಕೆಳಗಡೆ, ಅಡಿಕೆ ಮರದ ಕೆಳಗಡೆ. ಅಜ್ಜಿ ಮೊಮ್ಮಗ ಮನೆಗೆ ಹೊರಟಿದ್ದಾರೆ. ರಾಕಿ, ನೀನು ಹೊರಟ್ಯಾ? ಹೋಗೋಣವಾ? ಅದು ಕಟ್ಟಿಗೆ ಒಲೆಗೆ ಬಳಸೋಕ್ಕೆ ಅಂತ ತಗೊಂಡಿದ್ದಾರೆ. ಅಡಿಕೆದೆಲ್ಲ ಎಲೆ, ಅದು ಬೆಂಕಿಗೆಲ್ಲ ಚಿಕ್ಕಾಗುತ್ತೆ. ಇವಾಗ ಮನೆ ಕಡೆ ಹೊರಟಿದ್ದೀವಿ. ನಮ್ಮನೆ ಮರದಲ್ಲಿ ಬಿಟ್ಟಿರೋದು ಫ್ರೆಶ್ ಪೇರಳೆ ಹಣ್ಣು. ಇದು ಸ್ವಲ್ಪ ಅಕ್ಕಿ ತಿಂದಿದೆ, ಇದು ಉದುರಿಸ್ಬೇಕಾದ್ರೆ ಬಿದ್ದೋಯ್ತು. ಕಂದ ತಗೋ, ಬೇಡವಾ?